தகவலுடைய KGF லிமிடெட் பத்திரிகையாளர் சந்திப்பு தலைவர் ஜோதிபாசன் தலைமையில் நடைபெற இருக்கிறது. தங்கவை வளர்ச்சியடைய, தங்கவையில் மகிழ்ச்சியாக இருக்க, தங்கவை வளம் பெற நடைபெறுகின்ற இந்த ஆலோசனைக்கு பத்திரிகையாளர் சந்திப்பும் என்னுடைய KGF தலைவராக இருக்கின்ற மூத்த வழக்கறிஞர் ஐயா ஜோதிபாசன் அவர்கள் தலைமை தாங்கி பத்திரிகை சந்திப்பை தொடங்கினார். சேஃப்டி இன்னைக்கு மட்டும் இல்லை, ஃபியூச்சர் ஆஃப் ஏன்னா கேஜிஎஃப் இருக்கின்ற நிலைமையில எந்த ஒரு ஆப்போசிட் லீடரும் யாருமே இருக்கிற லீடரும் இது நாட் டேக் கேர் ஆஃப் ஃபியூச்சர். கேஜிஎஃப் நல்லா இருக்கணும்னாக்கா நம்மளாம் சேர்ந்து ஒரு யூனிட்டி, இது வித்தவுட் பாலிட்டிக்ஸ் இல்லாத லைக் மைண்டட் பீப்புளால் ஜாயினாக இருக்கிறோம். இந்த ஜாயினிங் எல்லாரும் சப்போர்ட் பண்ணணும். கேஜிஎஃப் ஒரு யங்ஸ்டர்ஸ் கம் ஃபார்வர்ட். ஏன்னா யங்ஸ்டர் இல்லாத எதுவும் பண்ண முடியாது. அதே மாதிரி சீனியர் லீடர்ஸ் எல்லாம் இதெல்லாம் வந்துச்சுன்னா நமக்கு சேஃப்டிக்கு நிறைய சப்ஜெக்ட்ஸ் இருக்குது. அந்த சப்ஜெக்ட்ஸில் மெயின் பாயிண்ட் வாட்டர் ப்ராப்ளம் இல்லை. அந்த வாட்டர் ப்ராப்ளம் எவ்வளோ 50 கிலோமீட்டர்ஸ்க்கு மாலூர் பக்கம் போது, 40 கிலோமீட்டர்ஸ்க்கு இந்த பக்கம் கோலார் பக்கம் போது, அதர் பவார் கட்டும்போது கேஜிஎஃப் ஜஸ்ட் 15 கிலோமீட்டர் அவ்வளோதான். சீஃப் மினிஸ்டர் வரும்போது இங்கே சொல்லிட்டு போயிருக்காரு, அது ட்ரை கேஜிஎஃப் இங்கே என்ன ஆகுது நம்ம கொடுக்கணும்னு சொல்லிட்டு சித்தரமையா வரும்போது ஓட்டமாக சொல்லிட்டு போயிருக்காரு. பட் நோபடி இஸ் ஃபாலோ. அதனால அண்ட் ரிக்வஸ்ட் ஆல் த லீடர் இன்க்ளூடிங் எம்எல்ஏ நம்ம ரிக்வஸ்ட் பண்ணோம். நம்ம யாரும் எதிர்க்கிறதாலும் இல்லை. இந்த சேஃப் கேஜிஎஃப் எல்லாரும் வேணும். அதனால எம்எல்ஏ ரிக்வஸ்ட் பண்ணோம், தயவுசெய்து இந்த வாட்டர் ப்ராப்ளம் சால்வ் பண்ணுறது. அப்பார்ட் ஃப்ரம் திஸ் மெடிக்கல் ஃபெசிலிட்டி கரெக்டான ஜெனரல் ஹாஸ்பிட்டல் படம் இப்போ இருக்கிற சுச்சுவேஷன் நீங்கள் நீங்கள் எல்லாம் வந்துருக்கிறீங்க. எல்லாரும் நம்ம வரவேற்று ಇದು ಏನೋ ಎಲ್ಲರೂ ಪ್ರಾರ್ಥನೆ ಥ್ಯಾಂಕ್ ಯು. ಇಂದು ಈ ಸಭೆ ಏನಕ್ಕೆ ನೀವು ಮುಂದೆ ತಗೊಂಡು ಬರ್ತಾ ಇದ್ದೀವಿ ಅಂದರೆ, ಮೊದಲನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಅಮೃತ್ ಸಿಟಿ 2016ರಲ್ಲಿ ನಮ್ಮ ರಾಮಕ್ಕ ಅವರು MLA ಕಡೆಯ ದಿನಗಳಲ್ಲಿ ಇದನ್ನು KGFಗೆ ಬಿಡುಗಡೆ ಮಾಡ್ತಾರೆ. ಕರ್ನಾಟಕದಲ್ಲೇ 5 ಜಿಲ್ಲೆಗಳಿಗೆ ಮಾತ್ರ ಇದನ್ನು ಮಾಡ್ತಾರೆ. ಒಂದು KGF, ಒಂದು ಕೋಲಾರ, ಒಂದು ದಾವಣಗೆರೆ, ಒಂದು ಬೆಳಗಾವಿ, ಒಂದು ಮೈಸೂರು. ಈ 5 ಸ್ಥಾನಕ್ಕೆ ಮಾತ್ರನೇ ಕರ್ನಾಟಕದಲ್ಲಿ ಈ ಸ್ಕೀಮನ್ನು ಕೊಡ್ತಾರೆ. ಈ ಸ್ಕೀಮ್ ಕೊಡುವಾಗ KGFಗೆ ಬಿಡುಗಡೆ ಆಗಿತ್ತು 2016ರಲ್ಲಿ 175 ಕೋಟಿ ರೂಪಾಯಿಗಳು ಬಿಡುಗಡೆ ಆಗಿದೆ. ಈ ಹಣದಲ್ಲಿ 79 ಕೋಟಿ ಬಂದು ನೀರಿಗಾಗಿ ಬಿಡುಗಡೆ ಮಾಡ್ತಾರೆ. UGDಗೆ ಸಪ್ರೇಟಾಗಿ ದುಡ್ಡು ಬಿಡುಗಡೆ ಮಾಡ್ತಾರೆ. ಈ ರೀತಿ ಬಿಡುಗಡೆ ಮಾಡಿದಾಗ ಆ ಗುತ್ತಿಗೆದಾರನಿಗೆ ಕಾಲಾವಕಾಶ ಬಂದು 3 ವರ್ಷಗಳ ಕಾಲ ಇರ್ತದೆ. 2016ರಲ್ಲಿ ಕೊಟ್ಟಿರೋ ಅಮೃತ್ ಸಿಟಿ ಕಾಮಗಾರಿ 2025 ಆಗಿದೆ. 9 ವರ್ಷಗಳ ಕಾಲ ಆಗ್ತಾ ಬರ್ತಾ ಇದೆ. ಇದುವರೆಗೂ ಪೂರ್ಣಗೊಂಡಿಲ್ಲ. ಈ 9 ವರ್ಷದಲ್ಲಿ ನಾವು ಬೇಸಿಗೆ ಕಾಲನ 9 ಬೇಸಿಗೆ ಕಾಲವನ್ನು ಇದನ್ನು ನೋಡ್ತಾ ಇದ್ದೀವಿ. 175 ಕಿಲೋಮೀಟ್ರ್ ಮನೆ ಮನೆಗೆ ನೀರು ನಲ್ಲಿಯನ್ನು ಹಾಕಿ ನೀರಿನ ಸಂಪರ್ಕ ಕೊಡಬೇಕಾಗಿರೋದು ಅಮೃತ್ ಸಿಟಿಯವರ ಯೋಜನೆ. ಇದನ್ನು ಒಬ್ಬ ಚೆನ್ನೈಯವನು ಶ್ರೀರಾಮ್ ಫಿಟ್ಸ್ ಅನ್ನೋವನಿಗೆ ಇದನ್ನು ಗುತ್ತಿಗೆ 2016ರಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ UGDಯನ್ನು ಬಂದು ಕೋಲಾರ ಅವರು ಕೃಷ್ಣಾರೆಡ್ಡಿ ಅವನವರು ಕೊಟ್ಟಿದ್ದಾರೆ. UGD ಕಾಮಗಾರಿಯೂ ಮುಗಿದಿಲ್ಲ. ಮನೆ ಮನೆಗೆ ನೀರು ಕೊಡೋ ಕಾರ್ಯಕ್ರಮ ಇದುವರೆಗೂ ಆಗಿಲ್ಲ. ಕೆಲವು ವಾರ್ಡ್ಗಳಲ್ಲಿ ಪೈಪ್ಗಳನ್ನು ಹಾಕಿ ಬಿಟ್ಬಿಟ್ಟವ್ರೆ, ಇದುವರೆಗೂ ನೀರು ಬಂದಿಲ್ಲ. ಬೇಸಿಗೆ ಕಾಲ ಆರಂಭ ಆಗಿದೆ. ಈ ಬೇಸಿಗೆ ಕಾಲದಲ್ಲೂ ಆ ಶ್ರೀರಾಮ್ ಫಿಟ್ಸ್ ಅನ್ನೋ ಒಂದು ಗುತ್ತಿಗೆದಾರ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾನೆ.
3 ವರ್ಷ ಕಾಲದ ಅವಧಿ ಇರೋವಾಗ ಇವತ್ತು 8 ವರ್ಷ 9 ವರ್ಷ ಆದ್ರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಮಿಕ್ಕಿದ 4 ಭಾಗಗಳಲ್ಲೂ ಈ ದಿನ ಮನೆ ಮನೆಗೆ ನೀರು ತುಂಬ್ತಾ ಇದ್ದಾರೆ ಅದು. ಆದರೆ KGF ಪರಿಸ್ಥಿತಿ ಈ ದಿನ ಇದನ್ನು ಕೇಳೋಕ್ಕೆ ಈ ಶಾಸಕರಾಗಲಿ, ಇದ್ದ MP ಆಗಲಿ, ಇರೋ MP ಆಗಲಿ ಇದಕ್ಕೆ ಯಾವ ಪತ್ರ ಕೊಡಲಿಲ್ಲ. ಈಗ ಬೇಸಿಗೆ ಆರಂಭ ಆಯಿತು. ನಮ್ಮ KGF ಏನು ಅನ್ಯಾಯ ಆಗಿದ್ರೆ ಎರಗೋಲ್ಡ್ ಒಂದು ಅನ್ಯಾಯ ಇದುವರೆಗೂ ಇಲ್ಲ. ಆದರೆ ಇಲ್ಲಿ ಬ್ಯಾಕ್ಮಂಗ್ಲ ನೀರಿದೆಯಾ, ಆ ನೀರನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಲ್ಲ. ಒಟ್ಟು 3 ಓವರ್ ಟ್ಯಾಂಕ್ ಕಟ್ಟಿದ್ದಾರೆ. ಒಂದು ಸ್ಕೂಲ್ ಆಫ್ ಮೈನ್ಸು, ಒಂದು ನೀರು ಸರಬರಾಜು ಇಲಾಖೆ, ಒಂದು ಪೈಪ್ ಲೈನ್. ಇದನ್ನು ಕಟ್ಟಿ ಮುಗಿಸಿದಾಗ ಮಾತ್ರ, ಅದಕ್ಕೆ ನೀರು ತುಂಬಿದಾಗ ಮಾತ್ರನೇ ಮನೆ ಮನೆಗೆ ನೀರು ಹೋಗುತ್ತೆ. ಈ 9 ವರ್ಷಗಳ ಕಾಲ ಇಷ್ಟು ಹಣವನ್ನು ವಿನಿಯೋಗ ಮಾಡಿದ ಸೆಂಟ್ರಲ್ ಗೌರ್ಮೆಂಟು ಇದನ್ನು ಪೂರ್ಣಗೊಳ್ದಂಗೆ ಇವತ್ತು ನಮ್ಮ ಜನ ನೀರಿಲ್ದಂಗೆ ನಿಂತಿದ್ದಾರೆ. ಇದನ್ನು ನಾನೇನು ಮಾಡ್ತೀನಿ ಅಂದರೆ, ನಮ್ಮ KGF ಸೇವ್ ಏನು ಕಮಿಟಿ ಇದು, ಇದರಲ್ಲಿ ನಾನು ಕೇಳ್ಕೊಳ್ಳೋದು ನಮ್ಮ MP ಸಾಹೇಬ್ರಿಗಾಗಲಿ, MLA ಮೇಡಮ್ಗಾಗಲಿ, ಈ ಗುತ್ತಿಗೆದಾರನಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು. ಇವನಿಂದ ಕಿತ್ತೋಗೋದು ನಮ್ಮ ಊರ ಜನಕ್ಕೆ ನೀರು ಬರೋಂಗೆ ಮಾಡಬೇಕು. ಇದು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು. ಯಾಕಂದರೆ ಈ ವಿಷಯ ನಿಮ್ಗೆ ಗೊತ್ತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ವಿಷಯನ ಕ್ಲೀನಾಗಿ ಪೂರ್ಣಾಂಶವಾಗಿ ನಿಮ್ಮಲ್ಲಿ ತಿಳಿಸಿದ್ದೀನಿ. ಇದಕ್ಕೆ ನಮ್ಮ ಜನಕ್ಕೆ ನೀರು ಬೇಕು, KGF ಜನತೆಗೆ ನೀರು ಬೇಕು. ಇದನ್ನು ಎಷ್ಟು ಬೇಗ ನೀವು ತಕ್ಕೊಡ್ತೀರೋ ತಕ್ಕೊಡಿ. ಮನೆ ಮನೆ ಪಲ್ಲೆ ನಲ್ಲಿ ಆಗಿಬಿಟ್ಟಿದ್ದೀರಲ್ಲ, ಅದಕ್ಕೆ ನೀರು ಬಂದಿಲ್ಲ. ಇನ್ನು 1 ವಾರ 2 ವಾರ ಹೋದರೆ ನೀರಿನ ಟ್ಯಾಂಕರ್ ಹೊಡ್ತಾರೆ KGF. ಎಷ್ಟು ಒಂದು ಬಿಂದಿಗೆ ನೀರು ಎಲ್ಲ ದುಡ್ಡು ಕೊಟ್ಟು ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ KGF ಜನ. ಇದಕ್ಕೆ ಮೇಲೂ ಅದನ್ನು ಬರಬೇಕಾ ಅನ್ನೋದನ್ನು ನಿಮ್ಮ ಮುಂದೆ ಇದನ್ನು ಇಡ್ತಾ ಇದ್ದೀನಿ. ಅದೇ ಮತ್ತು ಸಾರ್ವಜನಿಕರ ಮುಂದೆನೂ ಗಮನಕ್ಕೆ ತರ್ತಾ ಇದ್ದೀನಿ ವಿಷಯ. ಒಂದು ಎರಡನೇದು, ಮೊನ್ನೆ ಒಂದು ಆಯವ್ಯಯ ಮೀಟಿಂಗ್ ನಡೆಯಿತು, ಬಡ್ಜೆಟ್ ಮೀಟಿಂಗ್. ಈ ಬಡ್ಜೆಟ್ ಮೀಟಿಂಗ್ ಯಾವ ರೀತಿ ನಡೆದಿದೆ ಅಂದರೆ ಕಣ್ಣ ಮುಚ್ಚಾಲೆ ಆಟ ಅನ್ನೋ ಥರ ನಡೆದಿದೆ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಬಡ್ಜೆಟ್ ಮೀಟಿಂಗ್ ನಡೆಯುವಾಗ ಮೊದಲು ಬಂದು ಕೌನ್ಸಿಲಿಂಗ್ ಸಭೆ ಕರಿಬೇಕು. ಸಭೆ ಕರೆದು ಸಾಧಕ ಬಾಧಕಗಳ ಬಗ್ಗೆ 35 ಕೌನ್ಸಿಲರ್ನಲ್ಲಿ ವಿಚಾರ ಮಾಡಬೇಕು. ಪೌರಾಯುಕ್ತರಾಗಲಿ, ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ ಕೂತ್ಕೊಂಡು ಮಾಡಬೇಕು. ಈ ಕೆಲಸವನ್ನು ನೀವು ಮಾಡಲಿಲ್ಲ. ತುರಾತುರಿಯಲ್ಲಿ ಬಡ್ಜೆಟ್ ಮೀಟಿಂಗ್ ಇಟ್ಕೊಂಡಿದ್ದೀರಿ. ಈ ಬಡ್ಜೆಟ್ ಮೀಟಿಂಗ್ನಲ್ಲಿ 35 ವಾರ್ಡ್ ಕೌನ್ಸಿಲರು ಅವರವರ ವಾರ್ಡ್ ಸಮಸ್ಯೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರಾ? ಆ ಸಮಸ್ಯೆಗಳನ್ನು ನೀವು ಆಲೋಚನೆ ಮಾಡಿ ಇದನ್ನು ತಗೋಬೋದಾ ಬಿಡ್ಬೋದಾ ಅಂತ ತೀರ್ಮಾನ ಮಾಡಿದ್ದೀರಾ? ಏನು ಇಲ್ಲದಂಗೆ ಏಕಾಏಕಿ ಬೆಳಗ್ಗೆ ಸ್ಥಾಯಿ ಸಮಿತಿ ಚುನಾವಣೆ, ಮಧ್ಯಾಹ್ನ ಬಡ್ಜೆಟ್ ಮೀಟಿಂಗು. ಇಡೀ ಕರ್ನಾಟಕದಲ್ಲಿ ಎಲ್ಲಿ ಈ ಥರ ನಡೆದಿರಲ್ಲ, ಈ KGFನಲ್ಲಿ ಮಾತ್ರ ಈ ಥರ ನಡೆದಿದೆ. ಬೇಕಾದ್ರೆ ಉದಾಹರಣೆ ಕೊಡಬಲ್ಲೆ, ಇದು ಬೇಕಾದಷ್ಟು ಉದಾಹರಣೆ ಕೊಡಬಲ್ಲೆ. ಆದ್ದರಿಂದ ಈ ಬಡ್ಜೆಟ್ ಮೀಟಿಂಗು 100ಕ್ಕೆ 100 ಕಾನೂನುಬದ್ಧವಾಗಿಲ್ಲ. ಆದ್ದರಿಂದ ಇದರ ಪ್ರಕಾರವಾಗಿ ಕಮಿಷನರ್ ಗಮನಕ್ಕೆ ತರ್ತಾ ಇದ್ದೀನಿ. ಈ ಕಮಿಷನರ್ ಸಾಹೇಬ್ರೆ, ನೀವು ಎಲ್ಲರೂ ಬೇರೆ ಕಡೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ವಿಚಾರ ಮಾಡಿ ನೋಡಿ. ಬಡ್ಜೆಟ್ ಮೀಟಿಂಗ್ ಅಂದರೆ ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆ 12 ಗಂಟೆವರೆಗೂ ನಡೀತದೆ, ಇಲ್ಲ ಮಾರನೇ ದಿನ ನಡೆಸ್ತಾರೆ. ಅಂಥ ಸಭೆಯನ್ನು ಅರ್ಧ ಗಂಟೆ ಮುಗಿಸ್ಬಿಟ್ಟು ಹೋಗ್ತೀಯ ಅಂದರೆ ನೀನು ಯಾವ ಒಬ್ಬ ಕಮಿಷನರು? ನೀವು ಅಧ್ಯಕ್ಷ ಆಗಿ ಬಂದಿದ್ದೀರಲ್ಲ ಹೊಸದಾಗಿ, ನಿಮಗೆ ಇದ್ರ ಬಗ್ಗೆ ಅರಿವು ಕಮ್ಮಿ ಇದ್ದಿದ್ದನ್ನು ಬೇರೆಯವರಿಂದ ತಿಳ್ಕೊಬೋದಾಗಿತ್ತಲ್ಲ, ಆ ಕೆಲಸನೂ ಯಾಕೆ ಮಾಡಲಿಲ್ಲ? ಇದು ನೀವು ಮಾಡ್ತಾ ಇರೋದು ಈ KGF ಜನತೆಗೆ ದ್ರೋಹ ಮಾಡ್ತಾ ಇದ್ದೀರಿ. ಅದೇ ಥರ ಕೌನ್ಸಿಲರ್ಗೂ ಹೇಳ್ತೀನಿ, ನೀವುಗಳು ಇದನ್ನು ಯಾಕೆ ಒಂದು ಚಕಾರ ಇರ್ತಿಲ್ಲ ನಗರಸಭೆಯಲ್ಲಿ? ಇದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡಿಲ್ಲ? ಇನ್ನು ಏನಿದೆ 6 ತಿಂಗಳಿದೆ, 6 ತಿಂಗಳು ಹೋಗಿ ಹಂಗೆ ಕಾಲ ಓದ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡ್ರ ನೀವು? ಯಾಕೆಂದರೆ ಇದು ಒಬ್ಬೊಂದು KGF ಜನರಿಗೆ ಸೇವ್ ಕಮಿಟಿಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು KGF ಜನತೆ ಮುಂದೆ ಇಡೋದಕ್ಕಾಗಿ ನಾನು ಈ ಮಾತನ್ನು ಮುಂದೆ ಇಡ್ತಾ ಇದ್ದೀನಿ. ಅದೇ ಥರ ಬಂದು ಇವತ್ತು ಆಸ್ಪತ್ರೆಯಲ್ಲಿ ಸರ್ಜರಿ ಇಲ್ಲ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಕೋಲಾರ ತಗೊಂಡೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಮುಂದಿನ ದಿನಗಳು ಅದೇ ಥರ ಆದರೆ ಎಲ್ಲೋಗೋದು? ಕೋಲಾರಿಗೆ ಹೋಗ್ತಾರೆ ನಾವಲ್ಲ ಹೇಳಿ. ಇಂಥ ಹಲವಾರು ಘಟನೆಗಳಿದೆ. ಆದ್ದರಿಂದ ನಾನು ಸೂಕ್ಷ್ಮವಾಗಿ ಈ KGF ಸೇವ್ ಕಮಿಟಿಯಿಂದ ನಗರಸಭೆಯಲ್ಲಿ ದುರಾಡಳಿತ ನಡೀತಾ ಇದೆ. ಅದೇ ರೀತಿ ನಗರಸಭೆಯಲ್ಲಿ ಏನೇ ಒಂದು ಪತ್ರವನ್ನು ಕೊಟ್ಟರೆ ಅದಕ್ಕೆ ಮಾಹಿತಿ ಕೇಳಿದ್ರೆ ಅವ್ರು ಕೊಡೋದೇ ಇಲ್ಲ. ಕೊಡಬೇಕಾಗಿರೋದು ಕೊಡೋದಿಲ್ಲ. ಆಮೇಲೆ ಬಂದು ಒಂದು ಸಾಮಾನ್ಯ ಸಭೆ ಆಗಲಿ, ಒಂದು ಬಡ್ಜೆಟ್ ಮೀಟಿಂಗ್ ನಡೀಬೇಕಾದ್ರೆ ಊರ ಜನತೆಗೆ ಗೊತ್ತಾಗಬೇಕು.
ಅಲ್ಲಿ ನೀವು ಪೊಲೀಸ್ ಬಂದೋಬಸ್ತ್ ಹಾಕ್ಬಿಟ್ಟು ಮೀಡಿಯಾದವ್ರನ್ನ ಬಿಡ್ದಂಗೆ ಪತ್ರಕರ್ತರನ್ನ ಬಿಡ್ದಂಗೆ ಎಲ್ಲರನ್ನ ಅಡ್ಡಗಟ್ಬಿಟ್ಟು ಅಂತ ನಡೆಯಬೇಕಾಗಿರೋ ಬಜೆಟ್ ಮೀಟಿಂಗ್ ಏನದು? ಇದ್ರ ಮೇಲೆ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಕಮಿಷನರ್ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಆದಷ್ಟು ಬೇಗನೆ DMEಗೂ HOD ಬರೀತೀನಿ. ಈ ರೀತಿಯ ಅವ್ಯವಹಾರ ನೋಡಿಕೊಂಡು ಇದು ಸದ್ಯಕ್ಕೆ ಸಿಂಪಲ್ ಆಗಿ ನಮ್ಮ KGF ಜನತೆಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ತಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಇದಕ್ಕೆ ಮೇಲೆ ತುಂಬಾ ಈ ಥರ ಇರ್ತದೆ, ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಆದ್ದರಿಂದ KGF ಯಾವತ್ತೂ ಒಂದು KGF ಜನತೆಯನ್ನು ಕಾಪಾಡೋದಕ್ಕೋಸ್ಕರನೇ ನಾವೆಲ್ಲ ಮುಂದೆ ಮುಂದುವರಿಸಿ ಈ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ KGF ಎಲ್ಲಿ ತಪ್ಪು ನಡೀತದೋ ಅಲ್ಲಿ ಕೇಳೋದಕ್ಕೆ ಧರ್ಮ ಯುದ್ಧವನ್ನು ಮಾಡೋಕ್ಕೂ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ ನಾನೊಂದು 2 ಮಾತನ್ನು ಮುಗಿಸ್ತೀನಿ. ஜெய் ஜெய். தங்கவலை காப்பம் என்ற அமைப்பின் அழைப்பை ஏற்று வந்திருக்கும் அனைத்து பத்திரிகை நண்பர்களுக்கும் வணக்கம். KGF அப்படின்னு சொல்லிட்டு பார்த்தீங்கன்னா அது ஒரு ஊர் பேர் இல்லை, இது ஒரு எமோஷனு, இது ஒரு உணர்ச்சி. ஏன்னா இங்கே வந்திருக்கிற இந்த சேவ் KGF கமிட்டியில் இருக்கிற பார்த்தா அந்த அளவுக்கு ஒரு தங்கவேல் மக்கள் மீதும் மண் மீதும் பாசமும் பக்தியும் ஏன் அது சொல்ல முடியாத உணர்ச்சியோட இருக்கிறவங்க தான். இந்த சேவ் KGF அமைப்புன்னு சொல்லிட்டு பார்த்தீங்கன்னா யார் மேலேயும் வந்து ஒரு குற்றம் சொல்ற வேண்டிய அமைப்பு இல்லை. என்ன தவறு நடக்குதோ அதை வந்து சுட்டி காட்டுற ஒரு அமைப்பு தான். அதனால வந்து இந்த சேவ் KGF கமிட்டி இது முன்னெடுத்துக்கிற எல்லா அஜெண்டாவை வந்து நம்முடைய தலைவர் ஜோதி பாஸ் அவர்கள் எல்லாமே தெளிவாக சொல்லிட்டாருங்க. இப்போ அடுத்து வந்து எங்களுடைய அஜெண்டா வந்து மக்களுக்கு ஊருக்கு என்ன நல்லது பண்ண போறோம் அதுன்னு சொல்லிட்டு எல்லாமே தலைவர் சொன்னதுனால நான் நடக்க போறோம். இந்த அழைப்பை ஏற்று பத்திரிகையாளர் அனைவருக்கும் நன்றி, வணக்கம்.